ಫ್ರೀ ಫುಡ್ ಎಲ್ಲೆಲ್ಲಿ ಸಿಗುತ್ತೆ, ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅದು ಏನು ಇಲ್ಲ ಬರ್ತಾ ಇದೆ, ಅವಾಗ ಇಲ್ಲಿ ಫ್ರೀ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದು ಜಯನಗರ 4th ಬ್ಲಾಕ್ ಅಲ್ಲಿ ಇರುವಂತಹ ಕನ್ನಡ ಕಟ್ಟೆ ಅಂತ ಹೇಳ್ಬಿಟ್ಟು ತುಂಬಾನೇ ಫೇಮಸ್. ಇದು ಕನ್ನಡ ಕಟ್ಟೆ ಅಂದ ತಕ್ಷಣ ಜಯನಗರದಲ್ಲಿ 4th ಬ್ಲಾಕ್ ಅಲ್ಲಿ ನಿಮ್ಗೆ ಯಾರು ಬೇಕಾದ್ರೂ ಹೇಳ್ತಾರೆ ಕನ್ನಡ ಕಟ್ಟೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಡಿಪೋ ಕೂಡ ಇದೆ, ಜಯನಗರ 4th ಬ್ಲಾಕ್ ಡಿಪೋ ಇದೆ, ಅದು ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಲೈನ್ ಆಗಿ ಬರ್ತಾ ಇದ್ದಾರೆ ಅಂದ್ರೆ, ಒಬ್ರು ಪ್ರತಿದಿನ ಊಟ ಕೊಡ್ತಾರೆ. ಅದೇ ರೀತಿ ಏನೇನೆಲ್ಲ ಕೊಡ್ತಾ ಇದ್ದಾರೆ, ಬಟ್ ಯಾರಿಗೆಲ್ಲ ಕೊಡ್ತಾರೆ, ಟೈಮಿಂಗ್ ಏನೇನು, ಅದೇ ರೀತಿ ಯಾರಾದ್ರೂ ತಿನ್ನೋರು ಯಾರಾದ್ರು ಮಾತಾಡ್ತಾರ ಅಂತ ಹೇಳ್ಬಿಟ್ಟು ಬನ್ನಿ ಮಾತಾಡ್ಸೋಣ. ಆದಷ್ಟು ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಈ ರೂಟಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಹೋಟೆಲಲ್ಲಿ ಹೋಗ್ಬಿಟ್ಟು 50 ರೂಪಾಯಿ 60 ರೂಪಾಯಿ ಕೊಡೋ ಬದಲು ಇಲ್ಲಿ ಬಂದಾಗ ತಿನ್ಕೊಂಡು ಹೋಗ್ಲಿ. ಇದು ಬಡವ್ರಿಗೋಸ್ಕರನೇ ಮಾಡಿರುವಂಥದ್ದು. ಬನ್ನಿ ಕೇಳೋಣ ಯಾವ ರೀತಿ ಇದೆ ಅಂತ ಹೇಳಿ. ಏನೇನು ಕೊಟ್ಟಿದ್ದಾರೆ? ಪುಳಿಯೋಗರೆ ಕೊಟ್ಟಿದ್ದಾರೆ, ರಸನ ಕೊಟ್ಟಿದ್ದಾರೆ, ಮೊಸರನ್ನ ಇದೆ. ಹೇಗಿದೆ ಸರ್? ಚೆನ್ನಾಗಿದೆ. ಈಗ ಡೈಲಿ ಫ್ರೀ ಕೊಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನು ಡೈಲಿ ಕೊಡ್ತಾರೆ ಅಂದರೆ ಬಡವರು ಕೊಡ್ತಾ ಇದ್ದಾರೆ, ಒಳ್ಳೇದಾಗಲಿ. ತಿಂಗಳಿಂದ ಬರ್ತಾರೆ. ಹೇಗೆ ಗೊತ್ತಾಯ್ತು ನಿಮಗೆ? ಇಲ್ಲಿ ಕ್ಷೇತ್ರ ಗೊತ್ತಾಯ್ತು, ಗೊತ್ತಾಯ್ತು. ಈಗ ತುಂಬಾ ಅನುಕೂಲ ಆಗ್ತದೆ ಸರ್. ತುಂಬಾ ಅನುಕೂಲ ಆಗ್ತಾ ಇದೆ. ಇವತ್ತು ಏನೇನು ಕೊಟ್ಟಿದ್ದಾರೆ? ಅನ್ನ, ಸಾಂಬಾರು, ಮಜ್ಜಿಗೆ. ಸಾಂಬಾರು, ಮಜ್ಜಿಗೆ, ಚಿತ್ರ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ದಿನ ಬರ್ತೀರಾ? ಇವತ್ತು ಬಂದಿರೋದಾ? ಅವತ್ತು ಒಂದೊಂದು ದಿವಸ ಬರ್ತೀವಿ. ಅವತ್ತೊಂದು ದಿವಸ ಬರ್ತೀರಾ? ಎಲ್ಲಿರೋದು ನೀವು? ನಾವು ಊಟ ಇವತ್ತು ಏನೇನು ಕೊಟ್ಟಿದ್ರು? ಚಿತ್ರಾನ್ನ, ಅನ್ನ, ಸಾಂಬಾರು ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅನ್ನ, ಸಾಂಬಾರು, ಮಜ್ಜಿಗೆ ಮಜ್ಜಿಗೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫ್ರೀ ಕೊಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೇದಾಗ್ಲಿ. ಒಳ್ಳೇದಾಗಲಿ. ओके, मित्रों सही बात है। खाना कैसा है? खाना अच्छा है। अच्छा है। कितने दिन से आ रहा है इधर? यहाँ बैठता है, यहाँ से खाना खा के जाता खाना खाता है। टेस्ट कैसा है? है। टेस्ट भी अच्छा है। टेस्ट भी अच्छा है। आज क्या दिया? आज अन्न सांबर है, पुलाव है। पुलाव है। ಬರ್ತಾ ಇದೀವಿ, ಊಟಕ್ಕೆ ಬರ್ತಾ ಇದೀವಿ. ಯಾರು ಬರ್ತಡೇ ಮಾಡ್ಕೊಂಡ್ರೆ ಇನ್ನೊಂದ್ ದಿನ ಮಾಡ್ಕೊಂತಾರಲ್ವಾ, ಬಂದ್ಬಿಟ್ಟು ಎಲ್ಲ ಊಟ ಕೊಟ್ಟು ಸ್ವೀಟ್ ಊಟ ಎಲ್ಲ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ಬಡವರಿಗೆ ಊಟ ಕೊಡ್ತಾರೆ ಡೈಲಿ. ಮಧ್ಯಾಹ್ನ ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ, ಅನ್ನ ಸಾರು, ಪುಳಿಯೋಗರೆ, ಮೊಸರು ಕೊಟ್ಟು ಇವಾಗಿನ ಕಾಲಕ್ಕೆ ಯಾರೋ ಒಬ್ರು ಊಟ ಕೊಡ್ತಾರಲ್ವಾ ಕಷ್ಟಪಟ್ಟವರಿಗೆ, ಆಟೋದವರಾಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ರಾಗ್ಲಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ನೀವೇನ್ ಕೆಲಸ ಮಾಡೋದು? ನಾವು ಕಾಂಪ್ಲೆಕ್ಸ್ ಕಸ ಹೊಡಿತೀವಿ. ಈ ತರ ಫ್ರೀ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ? ತುಂಬಾನೇ ಅನುಕೂಲ ಆಗುತ್ತೆ, ನಮ್ಗೆ ಅಷ್ಟವಾಗಿರುತ್ತೆ. ಇವಾಗ ದುಡ್ಡು ಕೊಟ್ಟು ಒಂದೇ ಸರಿ ನಮ್ಗೆ ಇರೋದಿಲ್ಲ ಕಾಸು, ಅನುಕೂಲ ಆಗುತ್ತೆ. ತುಂಬಾ ಜನ ಬಂದು ಊಟ ಮಾಡ್ತಾರೆ. ಹೊರಗಡೆ 50-100 ರೂಪಾಯಿ 60 ರೂಪಾಯಿ ಕೊಡ್ಬೇಕು. ಅದು ಹೊಟ್ಟೆ ತುಂಬಾ ಕೊಡಲ್ಲ. ಹೊಟ್ಟೆ ತುಂಬಾ ಕೊಡಲ್ಲ, ಇಲ್ಲಿ ಹೊಟ್ಟೆ ತುಂಬಾ ಕೊಡ್ತಾರೆ. ಅಲ್ಲಿ ಟೇಸ್ಟ್ ಇರ್ಬೋದು, ಆದ್ರೆ ಇಲ್ಲಿ ಕಡಿಮೆ ಟೇಸ್ಟ್ ಇದ್ರು ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಹೊಟ್ಟೆ ತುಂಬಾ ಸಿಗುತ್ತೆ. ಮತ್ತೆ ಮನೇಲಿ ತಗೊಂಡೋಗ್ತಾರೆ. ಈಗ ನನ್ಗೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾತಾಡ್ಬಿಟ್ಟು ಬನ್ನಿ ಹೋಗೋರಿಗೆಲ್ಲ ಆಟೋದವ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಕರೆದ್ಬಿಟ್ಟು ಊಟ ಕೊಡ್ತಾರೆ. ಇಲ್ಲಿ ಮೊಸರು ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಅದನ್ನ ಊಟ ಕೊಡ್ತಾರೆ. ಬಾಕ್ಸ ಮನೆಗೂ ತಗೊಂಡೋಗಿ ವೇಸ್ಟ್ ಮಾಡಲ್ಲ ಅನ್ನನ. ಈಗ ಅನ್ನದಾನ ಮಾಡ್ತಾ ಇರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಯೋತಿ ಅಂತ. ನಾನು ಡೈಲಿ ಇಲ್ಲ ಫಸ್ಟ್ ಕೆಲಸ ಮಾಡಿಲ್ಲ, ಹೇಳ್ತೇನೆ ಡೈಲಿ ಒಂದು ಬರ್ತಾಯಿದ್ದೆ. ಏನೇನ್ ಕೊಟ್ಟಿದ್ದಾರೆ? ಅನ್ನ ಸರ್ ನಾವು ಎಲ್ಲ ಚೆನ್ನಾಗಿದೆ ಸರ್. ಎಲ್ಗೂ ಬಡವರು ಎಲ್ಗೂ ಕುಂಟುಗಳೆಲ್ಲ ಅನುದಾನ ಚೆನ್ನಾಗಿ ನಡೀತಾ ಇದೆ ಸರ್. ಪರವಾಗಿಲ್ಲ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು 2 ವರ್ಷದಿಂದ ಬರ್ತಾ ಇದೀವಿ. ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಪರವಾಗಿಲ್ಲ ಸರ್. ಮಧ್ಯಾಹ್ನ ಟೈಮ್ ಏನೇನ್ ಕೊಡ್ತಾರೆ ಇಲ್ಲಿ? ಇಲ್ಲಿ ಒಂದಿನ ಅನ್ನ ಸಾಂಬಾರು, ಒಂದಿನ ಮೊಸರು, ಒಂದೊಂದು ಐಟಮ್ ಒಂದೊಂದು ಐಟಮ್ ಒಂದೇ ದಿನ ಮಾಡೋಕ್ಕಾಗಲ್ಲ. ಒಂದಿನ ಬಿಸಿ ಬೇಳೆ ಬಾತು ಏನೇನು ವಾರ ಇಡೀ ಚೇಂಜ್ ಇರುತ್ತೆ ಮೆನು.
ಈ ತರ ಫ್ರೀ ಕೊಡೋದು ನಿಮ್ಗೆಲ್ಲ ಈ ತರ ಎಷ್ಟು ಅನುಕೂಲ ಆಗುತ್ತೆ? ಅನುಕೂಲ ಸರ್, ಪ್ರತಿಯೊಬ್ಬರು ನಮಗೂ ಎಲ್ಲ ಸಾವಿರಾರು ಬಡವರಿಗೆಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಈಗ ಇಷ್ಟೆಲ್ಲ ಕೆಲವರೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದ್ರು ₹1 ಬಿಚ್ಚಲ್ಲ ಹಬ್ಬದಲ್ಲಿ ಇವ್ರು ದಿನನಿತ್ಯ ಅನ್ನೋದನ್ನ ಮಾಡ್ತಾರೆ ಸರ್, ಪರವಾಗಿಲ್ಲ. ಅವ್ರಿಗೆ ಏನು ಇಷ್ಟಪಡ್ತೀರಾ? ಅವ್ರ ಮಕ್ಕಳು ಮರಿಗೆಲ್ಲ ದೇವರು ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಬೇಕು. ಸರ್ ಹೊರಗಡೆ ಹೋಗ್ತೀನಿ ಅಂದ್ರೆ ₹50-60 ಬೇಕು ಬೇಕು ಸರ್, ಈಗ ಆಟೋದವರಾಗಿರ್ಬೋದು, ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹೌದು ಸರ್. ವೆಂಕಟೇಶ್ ಅಂತ ಸುಮಾರು 2-3 ವರ್ಷದಿಂದ ನಾವು ಕೊಡ್ತಾ ಇದ್ದೆ. ಹೋಟ್ಲಿಗಿನ್ನ ಚೆನ್ನಾಗಿರುತ್ತೆ ಅಂತ ಇದೇನಿಲ್ಲ, ಆರಾಮಾಗಿ ಹೋಟ್ಲಿಗಿನ್ನ ಚೆನ್ನಾಗಿರುತ್ತೆ. ಇದೆ ನೀಟ್ನೆಸ್. ಡ್ರೈವರ್ ಓಕೆ. ಈ ಟೈಮಲ್ಲಿ ಇಲ್ಲಿ ಈ ಟೈಮಲ್ಲಿ ಇದು ಅಕಸ್ಮಾತ್ ಮನೆಯಿಂದ ಏನಾದ್ರು ತಂದಿಲ್ಲ ಅಂದ್ರೆ ಇಲ್ಲಿ ತಿಂತೀವಿ. ಇಲ್ಲೇ ತಿನ್ಕೊಂಡು ಹೌದೌದು. ನಿಮಗೆ ಯಾವಾಗಿಂದ ಗೊತ್ತಿದೆ? ಅಲ್ಲೇ 2-3 ವರ್ಷದಿಂದ ಗೊತ್ತು ನಮ್ಗೆ. ಎಷ್ಟೊತ್ತಿ ಬಂದಿದ್ದೀರಾ? ಬರ್ತಾ ಇರ್ತೀನಿ. ನಮ್ಗೆ ನಮ್ದು ಇಲ್ಲೇ ಆದ್ರೆ ಇದ್ರಲ್ಲಿ ಏನ್ ತೊಂದರೆ ಇಲ್ಲ. ಏನೇನ್ ಕೊಟ್ಟಿರ್ತಾರೆ ಬೇರೆ ಬೇರೆ ತರ ಅಂದ್ರೆ? ಈಗ ಕೆಲವರು ಬರ್ತಡೇ ಏನಾದ್ರು ಆಶ್ರಮಕ್ಕೆ ಹೋಗೋ ಬದಲು ಇಲ್ಲಿ ಕೊಟ್ಟು ಇದು ಮಾಡ್ತಾರೆ. ದುಡ್ಡು ಸ್ವೀಟ್ ಎಲ್ಲ ಅವರೇ ತೊಗೊಂಬರ್ತಾರೆ. ಸ್ವೀಟು ಇದು ಬಾಳೆಹಣ್ಣು ಕೆಲವರು ಕೊಡ್ತಾರೆ. ಅವ್ರು ಕೊಡದ ಹೋಗ್ಲಿ, ಇವ್ರು ಮಾತ್ರ ಡೈಲಿ ಇದ್ದೇ ಇರುತ್ತೆ. ಸಂಡೇ ಅನ್ನೋದೇನಿಲ್ಲ, ಸಂಡೇನೂ ಇರದೇ ಇರುತ್ತೆ. ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಡೈಲಿ ಇದ್ದೇ ಇರುತ್ತೆ. ತುಂಬಾ ಬಡವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಈ ತರ ಕೊಡೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಯ್ಯೋ ತುಂಬಾ ಹೆಲ್ಪ್ ಆಗುತ್ತೆ ಪಾಪ. ಆ ಆಟೋ ಡ್ರೈವರ್ಗಳಿಗೆ, ನಮ್ಮಂಥವ್ರಿಗೆ, ಏನೋ ಫುಟ್ಪಾತ್ ಅಲ್ಲಿ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೆಕ್ಯೂರಿಟಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ 30 ವರ್ಷದ ಇಂಥ ಜಾಗ ಎಲ್ಲೂ ಇರ್ಲಿಲ್ಲ. 30 ವರ್ಷದ ಹಿಂದೆ ದುಡ್ಡಿದ್ರು ಕೊಡಲ್ಲ. ಈಗ ಈ ದುಡ್ಡಿದ್ರು ಕೊಡ್ತಾ ಇರ್ಲಿಲ್ಲ ಅವಾಗ ಅಲ್ಲ. ಎಕ್ಸಾಂಪಲ್ ನಾನೇ ಜಾಬಲ್ಲಿ ಕಾಸು ಇಲ್ದೋದ್ರು ಮನೆಗೆ ಎಷ್ಟೋ ದಿನ ಬಟ್ಟೆ ಹಸ್ಕೊಂಡು ಹೋಗಿದ್ದೀವಿ ಅವಾಗ ಕಾಲದಲ್ಲಿ. ಇವಾಗ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಬೇಕಾದ್ರೂ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ, ಎಲ್ಲಾದ್ರೂ ಊಟ ಇದೆ. ಈಗ ತುಂಬಾ ಇದಾಗಿದೆ ನಮ್ಮ ಬೆಂಗಳೂರು, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ವೆಂಕಟೇಶ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಾವು ಈ ಕಡೆ ಬಂದಾಗೆಲ್ಲ ಮಾಡ್ತೀವಿ ಸರ್. ಇಲ್ಲಿ ಏನಪ್ಪ ಕೆಲಸ. ಓಕೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮಸ್ಕಾರ ಸರ್. ಡೈಲಿ ಅನ್ನದಾನ ಮಾಡ್ತಾ ಇದ್ದೀರಾ? ಏನು ವಿಶೇಷ ಸರ್? ವಿಶೇಷ ಏನಿಲ್ಲ ಸರ್, ಹಸಿದವ್ರಿಗೆ ಅನುದಾನ ಮಾಡಬೇಕು ಅನ್ನೋದು ಮೊದಲಿಂದ ಅಂದ್ಕೊಂಡಿದ್ವಿ. ಕರೋನಾ ಟೈಮಲ್ಲಿ ಶುರು ಮಾಡಿದ್ವಿ. ಅದು ಹೀಗೆ ನಡ್ಕೊಂಡು ಹೋಗ್ತಾ ಇದೆ, ನಿತ್ಯಾನುದಾನವಾಗಿ ನಡೀತಾ ಇದೆ. ಕೈನಾರದಲ್ಲಿ ಯಾರು ಬಡವರು ಇದ್ದಾವೆ ಅಂತೆಲ್ಲ ನಾವು ಹೇಳೋದು. ಕೈನಾರಕ್ಕೆ ದಿನ 10,000 ಜನ 20,000 ಜನ ಬಂದೋಗ್ತಾರೆ ಕೆಲಸಕ್ಕೆ, ಇದಕ್ಕೆ ಕಾಲೇಜುಗಳಿಗೆ. ಅವ್ರಿಗೆ ಪಾಪ ಹಸಿಕೊಂಡು ಬಂದವರು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಅನಿಸ್ತು. ನಮ್ಮ ಯಾವ ತರ ಜನ ಬರ್ತಾರೆ? ಎಲ್ಲಾ ತರ ಜನನು ಬರ್ತಾರೆ ಸರ್. ಇಲ್ಲಿ ಬಟ್ಟೆ ನೋಡಿ ನಾವು ಹೇಳಕ್ಕಾಗಲ್ಲ. ಅದೇ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ನಾವು ನೋಡಿದ್ವಿ. ಇದು ಇಟ್ಕೊಳ ಇಡೀ ಕೊಡಪ್ಪ ಅಲ್ಲಿ. ಇಲ್ಲಿ ಕಾಲೇಜ್ ಮಕ್ಕಳು ಬರ್ತಾರೆ, ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋರು ಬರ್ತಾರೆ, ಕಸ ಗುಡಿಸೋರು ಬರ್ತಾರೆ, ಮನೆ ಕೆಲಸ ಮಾಡೋರು ಬರ್ತಾರೆ, ಇಂಥವ್ರು ಆಟೋ ಡ್ರೈವರ್ಗಳು ಬರ್ತಾರೆ. ಎಲ್ಲ ಥರ ಜನನೂ ಬರ್ತಾರೆ ಸರ್. ಸ್ವಲ್ಪ ಜನ ಅನುಕೂಲ ಇರೋರು ಬರ್ತಾರೆ, ಯಾಕಂದರೆ ಊಟ ಚೆನ್ನಾಗಿರುತ್ತೆ. ಇಲ್ಲಿ ತೋಡ ಗಿಡ ಏನಿರೋದಿಲ್ಲ, ಟೆಸ್ಟೇಟ್ ಫುಡ್ ಇದು. ಅದಮ್ಯ ಚೇತನಿಂದ ಒಳ್ಳೆ ಊಟ ಬರ್ತಾ ಇದೆ. ಇಲ್ಲಿ ಇದು ತಿಂದು ನಾವು ಆರೋಗ್ಯವಾಗಿದ್ದೀವಿ ಅನ್ನೋ ಅವರು ಬರ್ತಾರೆ. ಏನ್ ಹೇಳ್ತಾರೆ ಸರ್ ಬಂದು ಊಟ ಮಾಡ್ತಾರೆ? ನಿಮ್ಮ ಹತ್ರ ಏನಾದ್ರು ಅನ್ಸ್ಕೊಂಡಿದ್ದಾರೆ? ಏನು ಮಾತಾಡೋಣ, ನಾವೇನಿಲ್ಲ. ನೋಡಪ್ಪ, ನಿಮ್ಗೆ ಏನು ಬೇಕು ತಗೊಳ್ಳಿ, ಊಟ ಮಾಡಿ. ಆದರೆ ಅನ್ನನೂ ಚೆಲ್ಲೋಕೆ ಬಿಡಲ್ಲ, ನಾವು ತರಕಾರಿನೂ ಚೆಲ್ಲೋಂಗಿಲ್ಲ. ಚೆಲ್ಲದೆ ₹100 ಫೈನ್ ಅಂತ ಹೇಳ್ತೀವಿ. ಅವಾಗ ಯಾರೂ ಚೆಲ್ಲಲ್ಲ. ಮೊದಲು ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಇಲ್ದಿದ್ದಾಗ ಮುಕ್ಕಾಲು ತಿನ್ನೋದು ಚೆಲ್ಲೋದೆಲ್ಲ ಮಾಡೋರು. ನಾವು ಅವಾಗ ಒಂದು ವಾರ ಆದಮೇಲೆ ಸ್ಟ್ರಿಕ್ಟಾಗಿ ನಾವು ಒಬ್ಬ ರೈತ ಬೆಳೆ ಬೆಳಿಬೇಕಂದ್ರೆ ಅವ್ರಿಗೆ ಹೇಳ್ತೀವಿ, 6 ತಿಂಗಳು ಬೇಕಪ್ಪ, ಮಳೆ ಚಳಿ ಗಾಳಿನಲ್ಲಿ ಒಡ್ದಾಡಿ, ಅದು ಒಳ್ಳೆ ಮಳೆ ಬಂದರೆ ರೈತರು ಬದುಕ್ಕೊಂತಾರೆ. ಇಲ್ಲ ಜಾಸ್ತಿ ಮಳೆ ಬಂದ್ಬಿಟ್ರು ಅವ್ರು ಬದುಕೋದಕ್ಕೆ ಕಷ್ಟ ಆಗುತ್ತೆ. ಅವ್ರು ಕಷ್ಟಪಡೋದು ವೇಸ್ಟ್ ಆಗಬಾರ್ದು. ಇಲ್ಲಿ ಯಾರು ಗಲೀಜು ಮಾಡಬಾರ್ದು. ಯಾಕಂದರೆ ದೇಶ ಕಾಯ್ತಾ ಇರೋದು ಯೋಧರು. ಅವ್ರ ಮನೆ ಮಠ ಬಿಟ್ಬಿಟ್ಟು ಆಚೆ ಹೋಗಿ ಅವ್ರ ದೇಶ ಏನು ಕಾಯ್ತಾ ಇದಾರೆ ಅಂದರೆ ದೇಶ ಚೆನ್ನಾಗಿರ್ಲಿ ಅಂತ. ದೇಶದ ಒಳಗಡೆ ಇರೋರು ನಾವು ಶುದ್ಧವಾಗಿ ಇಟ್ಕೋಬೇಕು. ಒಂದು ಚೂರು ಅನ್ನ ಆಗಲಿ, ತರಕಾರಿ ಆಗಲಿ, ಒಂದು ಪೇಪರ್ ಕೂಡ ಇಲ್ಲಿ ಹಾಕೋದಕ್ಕೆ ಬಿಡಲ್ಲ ಸರ್ ನಾವು. ಹೌದು ಹೌದು ಸರ್. ಯಾವ ತರ ಸರ್? ಇಲ್ಲ, ನಾವು ಸ್ಟಾರ್ಟಿಂಗ್ ಶುರು ಮಾಡಿದ್ವಿ ಇಲ್ಲಿ. ಆಮೇಲೆ ಬರ್ತಾ ಬರ್ತಾ ನಮಗೆ ದಾನಿಗಳೆಲ್ಲ ಕಮ್ಮಿ ಆಯ್ತು. ಅಂದರೆ ದಿನ ದಾನಿ ಸಿಗೋದು ಕಷ್ಟ ಆಗುತ್ತೆ. ಅವಾಗ ಮೇಡಮ್ಗೆ ಹೇಳಿದ್ವಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ನೀವು ಮಾಡಿ ಅಂತ ಹೇಳಿದ್ರು. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹೆಚ್ಚಿನ ಇದ್ದಾರೆ ಸರ್. ನಾವೊಂದು 20-30 ಜನ ಇದ್ದೀವಿ ಟೀಮ್.
ಅದೇ ನಮ್ಮ 30 ಜನ ಇದ್ದೀವಿ. ಯಾವ್ದು ಕನ್ನಡ ಒಣಕ್ಕೆ ಹೋಗುವ ಕನ್ನಡ ಸೇನಾ ಸಮಿತಿ. ಇದೆಲ್ಲ ಬಂದು ನೀವೇ ಬಡ್ಸೋದು ನೀವೇ ಎಲ್ಲ ಮಾಡೋದು. ಪ್ರತಿ ವಾರದಲ್ಲಿ 2 ಸಲ ಬರ್ತಾರೆ. ಮೊದಲನೇ ಹಾಗೂ 3ನೇ ವಾರ ಬಂದು ಉಚಿತವಾಗಿ BP ಶುಗರ್ ಚೆಕಪ್ ಇರುತ್ತೆ. ಅಷ್ಟೊಂದಿಲ್ಲ. ಅಲೋಪತಿ ಆಯುರ್ವೇದಿಕ್ ಎಲ್ಲ ಇದೆ ನಮ್ಮಲ್ಲಿ, ಎಲ್ಲ ಉಚಿತವಾಗಿ ಇಲ್ಲಿ ನಾಡೋದಕ್ಕೆ ಯಾವುದಕ್ಕೂ ನಾವು ದುಡ್ಡು ತಗೊಳ್ಳಲ್ಲ. ಇಲ್ಲಿ ನಮ್ಮ ಒಣಕ್ಕೆ ಹೋಗುವ ಕನ್ನಡ ಸೇನಾ ಸಮಿತಿ ಡಾಕ್ಟರ್ ರಾಜ್ ಕನ್ನಡ ಕಟ್ಟೆ ಅಂತ ಹೆಸರಿಟ್ಟು ನಾವು ಅದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಹೆಲ್ತ್ ಕ್ಯಾಂಪ್ ಶುರು ಮಾಡಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸತ್ತೋದು. ನಾವು ರಾಜ್ಕುಮಾರ್ ಹೆಸರಲ್ಲಿ ಮಾಡ್ಬೇಕು ಅಂದ್ಕೊಂಡ್ವಿ. ಅದೇನಾಯಿತು, ಅಷ್ಟರಲ್ಲಿ ಇವರು 3 ದಿನ ಮೊದಲು ಇವ್ರು ತೀರೋದ್ರು. ಅದಾಗಿದ ತಕ್ಷಣ ನಾವು ಅವ್ರ ಹೆಸರಲ್ಲೇ ಹೆಲ್ತ್ ಕ್ಯಾಂಪ್ ಆರೋಗ್ಯ ತಪಾಸಣೆ ಶುರು ಮಾಡಿದ್ದೀವಿ. ಸತತವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಆನಂದ್ ಗುರೂಜಿ ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆನಂದ್ ಗುರೂಜಿ ಅವರು ಬಂದು ಆಶೀರ್ವಾದ ಮಾಡಿ ಉದ್ಘಾಟನೆ ಮಾಡಿಬಿಟ್ಟು ಅದು ಸುತ್ತವಾಗಿ ನಡೀತಾ ಇದೆ, ಯಾವತ್ತೂ ನಿಂತಿಲ್ಲ. ಓಕೆ ಸರ್, ಇದೇ ಥರ ನಡ್ಕೊಂಡು